ಪುಟಿನ್ ಅವರು ಏನೇ ಮಾಡಿದರೂ ಕೂಡ ಅದರಲ್ಲಿ ವಿಶೇಷ ಇರುತ್ತೆ ಹಲವು ರೀತಿಯ ವಿಶೇಷತೆಗಳಿಗೆ ಕಾರಣ ಆಗ್ತಾರೆ ಅನ್ನೋದಕ್ಕೆ ಈಗ ನಾವು ಹೇಳುವಂತ ಈ ವಿಚಾರಗಳು ಕೂಡ ಸಾಕ್ಷಿಯಾಗುತ್ತೆ. ನೋಡಿ, ಅಲ್ಲಿ ಅರಮನೆ ಇಲ್ಲಿ ಅರಮನೆ ಆ ರೀತಿಯ ಅರಮನೆ ಅಂತ ನೀವು ನೋಡಿರ್ತೀರಿ. ಆದರೆ ಪುಟಿನ್ ಅವರು ಹಾರಾಡುವ ಅರಮನೆಯನ್ನ ಹೊಂದಿದ್ದಾರೆ. ಏನಿದು ಹಾರಾಡುವ ಅರಮನೆ? ಪುಟಿನ್ ವಿಮಾನ ಅಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿದೆ. ಪುಟಿನ್ ವಿಮಾನದ ವಿಶೇಷತೆಗಳನ್ನು ನೀವು ನೋಡಬೇಕು. ಯಾಕೆ ಅರಮನೆ ಅಂತೀರಿ ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ. ಪುಟಿನ್ ವಿಮಾನದ ಶೌಚಾಲಯಕ್ಕೂ ಕೂಡ ಚಿನ್ನದ ಲೇಪನ. ಭಾರತಕ್ಕೆ ಈ ಜೆಟ್ನ ವಿಶೇಷತೆ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ, ಅಥವಾ ಸದ್ಯ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಅನ್ನುವಂಥದ್ದಂದ್ರೆ, ಪುಟಿನ್ ಅವರ ಈ ವಿಮಾನ ಭಾರತಕ್ಕೆ ಬರ್ತಾ ಇರುವ ಈ ಜೆಟ್ನ ವಿಶೇಷತೆಯೇ ಅದ್ಭುತವಾಗಿದೆ. $390 ಮಿಲಿಯನ್ ಮೌಲ್ಯದ ಐಷಾರಾಮಿ ವಿಮಾನ ಇದು. ಎಷ್ಟೋ? 390 ಮಿಲಿಯನ್ ಇಂಡಿಯನ್ ರುಪೀಸಲ್ಲಿ 3,500 ಕೋಟಿ ಆಗುತ್ತೆ. 3,562 ಕೋಟಿ ಏನೋ ಆಗುತ್ತೆ. ಅಂತ ಕೋಟಿ ಮೌಲ್ಯದ ಐಷಾರಾಮಿ ವಿಮಾನ. ಎಂಥದ್ದೇ ದಾಳಿಗೂ ಬಗ್ಗೋದಿಲ್ಲ ಈ ಪುಟಿನ್ ಪ್ರಯಾಣಿಸುವಂಥ ವಿಮಾನ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭದ್ರತೆ ಸ್ವಲ್ಪ ಭಿನ್ನವಾಗಿದೆ. ಆಹಾರ ಪಾನೀಯಗಳನ್ನು ಅವರು ರಷ್ಯಾದಿಂದಲೇ ತಗೊಂಡ್ಬರ್ತಾರಂತೆ. ಪೋರ್ಟಬಲ್ ಶೌಚಾಲಯ ಕೂಡ ಹೊತ್ತು ತರ್ತಾರಂತೆ ಪುಟಿನ್ ಅವರ ವಿಮಾನದಲ್ಲಿ. ಆದರೆ ಪುಟಿನ್ ಬಳಸುವಂಥ ಶೌಚಾಲಯ ಚಿನ್ನದ ಲೇಪಿತ ಇರುವಂಥದ್ದು. ವಿಮಾನದಲ್ಲಿ ಚರ್ಮದ ಪೀಠೋಪಕರಣಗಳು ಇದೆ ಅಂತೆ. ಗೋಡಂಬಿ ಮರದ ತೆಳುವಾದ ಶೀಟ್, ಚಿನ್ನದ ಕೆತ್ತನೆಗಳಿದೆಯಂತೆ ಒಳಗಡೆ. ಖಾಸಗಿ ಕಚೇರಿಗಳಿದೆಯಂತೆ ವಿಮಾನದಲ್ಲಿ. ಮೀಟಿಂಗ್ ಹಾಲ್ ಇದೆಯಂತೆ ವಿಮಾನದಲ್ಲಿ. ವಿಶ್ರಾಂತಿ ಕೊಠಡಿಗಳಿದೆಯಂತೆ. ಕೊಠಡಿ ಎಲ್ಲ ಕೊಠಡಿಗಳು. ಮಿನಿ ಜಿಮ್ ಈ ವಿಮಾನದಲ್ಲಿದೆ. ಊಟದ ಹಾಲ್ ಈ ವಿಮಾನದಲ್ಲಿದೆ. ಬಾರ್ ವಿಮಾನದಲ್ಲಿದೆ. ಶವರ್ ಎಲ್ಲವೂ ಕೂಡ ಈ ವಿಮಾನದಲ್ಲಿ. ಈ ವಿಮಾನದ ಗರಿಷ್ಠ ವೇಗ ಗಂಟೆಗೆ 900 ಕಿಲೋಮೀಟರ್ ವೀಕ್ಷಕರೇ, ಪರ್ ಅವರ್ 900 ಕಿಲೋಮೀಟರ್ ಇದರ ಸ್ಪೀಡ್. ಈ ವಿಮಾನಕ್ಕೆ 1.5 ಲಕ್ಷ ಲೀಟರ್ ಇಂಧನ ಹಾಕ್ತಾರೆ. ನಿರಂತರವಾಗಿ 13,500 ಕಿಲೋಮೀಟರ್ ದೂರ ಈ ವಿಮಾನ ಹಾರಬಲ್ಲದು. ಇದಕ್ಕಾಗಿಯೇ ನಾವು ಈ ವಿಮಾನವನ್ನ ವಿಮಾನ ಅನ್ನಲಿಲ್ಲ, ಹಾರಾಡುವ ಅರಮನೆ ಅಂದ್ವಿ. ಇಷ್ಟು ವಿಶೇಷತೆಯನ್ನ ಹೊಂದಿದೆ. ಇದೇ ವಿಮಾನದ ಮೂಲಕ ಪುಟಿನ್ ಅವರು ಡಿಸೆಂಬರ್ನಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರೆ. ಹಲವು ಒಪ್ಪಂದಗಳ ವಿಚಾರವಾಗಿ ಭಾರತ ಜೊತೆಗೆ ಮಾತಾಡಿ ನಮ್ಮ ರಷ್ಯಾದ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಪುಟಿನ್ ಅವರ ಬರುವಿಕೆಗಾಗಿ ಮತ್ತಷ್ಟು ಅದ್ಭುತವಾದಂಥ ಒಪ್ಪಂದಗಳಾಗಿ ದೇಶ ಎಲ್ಲ ರೀತಿಯಿಂದಲೂ ಸದೃಢವಾಗಲಿ ಎನ್ನುವಂತಹದ್ದು. ಇನ್ನು ನೆಕ್ಸ್ಟ್, ಪುಟಿನ್ ಅವರು ಏನೇ ಮಾಡಿದರೂ ಕೂಡ ಅದರಲ್ಲಿ ವಿಶೇಷ ಇರುತ್ತೆ ಹಲವು ರೀತಿಯ ವಿಶೇಷತೆಗಳಿಗೆ ಕಾರಣ ಆಗ್ತಾರೆ ಅನ್ನೋದಕ್ಕೆ ಈಗ ನಾವು ಹೇಳುವಂಥ ಈ ವಿಚಾರಗಳು ಕೂಡ ಸಾಕ್ಷಿಯಾಗುತ್ತೆ. ನೋಡಿ, ಅಲ್ಲಿ ಅರಮನೆ ಇಲ್ಲಿ ಅರಮನೆ ಆ ರೀತಿಯ ಅರಮನೆ ಅಂತ ನೀವು ನೋಡಿರ್ತೀರಿ. ಆದರೆ ಪುಟಿನ್ ಅವರು ಹಾರಾಡುವ ಅರಮನೆಯನ್ನ ಹೊಂದಿದ್ದಾರೆ. ಏನಿದು ಹಾರಾಡುವ ಅರಮನೆ? ಪುಟಿನ್ ವಿಮಾನ ಅಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿದೆ. ಪುಟಿನ್ ವಿಮಾನದ ವಿಶೇಷತೆಗಳನ್ನು ನೀವು ನೋಡಬೇಕು. ಯಾಕೆ ಅರಮನೆ ಅಂತೀರಿ ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ. ಪುಟಿನ್ ವಿಮಾನದ ಶೌಚಾಲಯಕ್ಕೂ ಕೂಡ ಚಿನ್ನದ ಲೇಪನ. ಭಾರತಕ್ಕೆ ಈ ಜೆಟ್ನ ವಿಶೇಷತೆ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ, ಅಥವಾ ಸದ್ಯ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಅನ್ನುವಂಥದ್ದಂದ್ರೆ, ಪುಟಿನ್ ಅವರ ಈ ವಿಮಾನ ಭಾರತಕ್ಕೆ ಬರ್ತಾ ಇರುವ ಈ ಜೆಟ್ನ ವಿಶೇಷತೆಯೇ ಅದ್ಭುತವಾಗಿದೆ. $390 ಮಿಲಿಯನ್ ಮೌಲ್ಯದ ಐಷಾರಾಮಿ ವಿಮಾನ ಇದು. ಎಷ್ಟೋ? 390 ಮಿಲಿಯನ್ ಇಂಡಿಯನ್ ರುಪೀಸಲ್ಲಿ 3,500 ಕೋಟಿ ಆಗುತ್ತೆ. 3,562 ಕೋಟಿ ಏನೋ ಆಗುತ್ತೆ. ಅಂತ ಕೋಟಿ ಮೌಲ್ಯದ ಐಷಾರಾಮಿ ವಿಮಾನ. ಎಂಥದ್ದೇ ದಾಳಿಗೂ ಬಗ್ಗೋದಿಲ್ಲ ಈ ಪುಟಿನ್ ಪ್ರಯಾಣಿಸುವಂಥ ವಿಮಾನ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭದ್ರತೆ ಸ್ವಲ್ಪ ಭಿನ್ನವಾಗಿದೆ. ಆಹಾರ ಪಾನೀಯಗಳನ್ನು ಅವರು ರಷ್ಯಾದಿಂದಲೇ ತಗೊಂಡ್ಬರ್ತಾರಂತೆ. ಪೋರ್ಟಬಲ್ ಶೌಚಾಲಯ ಕೂಡ ಹೊತ್ತು ತರ್ತಾರಂತೆ ಪುಟಿನ್ ಅವರ ವಿಮಾನದಲ್ಲಿ.
ಆದರೆ ಪುಟಿನ್ ಬಳಸುವಂಥ ಶೌಚಾಲಯ ಚಿನ್ನದ ಲೇಪಿತ ಇರುವಂಥದ್ದು. ವಿಮಾನದಲ್ಲಿ ಚರ್ಮದ ಪೀಠೋಪಕರಣಗಳು ಇದೆ ಅಂತೆ. ಗೋಡಂಬಿ ಮರದ ತೆಳುವಾದ ಶೀಟ್, ಚಿನ್ನದ ಕೆತ್ತನೆಗಳಿದೆಯಂತೆ ಒಳಗಡೆ. ಖಾಸಗಿ ಕಚೇರಿಗಳಿದೆಯಂತೆ ವಿಮಾನದಲ್ಲಿ. ಮೀಟಿಂಗ್ ಹಾಲ್ ಇದೆಯಂತೆ ವಿಮಾನದಲ್ಲಿ. ವಿಶ್ರಾಂತಿ ಕೊಠಡಿಗಳಿದೆಯಂತೆ. ಕೊಠಡಿ ಎಲ್ಲ ಕೊಠಡಿಗಳು. ಮಿನಿ ಜಿಮ್ ಈ ವಿಮಾನದಲ್ಲಿದೆ. ಊಟದ ಹಾಲ್ ಈ ವಿಮಾನದಲ್ಲಿದೆ. ಬಾರ್ ವಿಮಾನದಲ್ಲಿದೆ. ಶವರ್ ಎಲ್ಲವೂ ಕೂಡ ಈ ವಿಮಾನದಲ್ಲಿ. ಈ ವಿಮಾನದ ಗರಿಷ್ಠ ವೇಗ ಗಂಟೆಗೆ 900 ಕಿಲೋಮೀಟರ್ ವೀಕ್ಷಕರೇ, ಪರ್ ಅವರ್ 900 ಕಿಲೋಮೀಟರ್ ಇದರ ಸ್ಪೀಡ್. ಈ ವಿಮಾನಕ್ಕೆ 1.5 ಲಕ್ಷ ಲೀಟರ್ ಇಂಧನ ಹಾಕ್ತಾರೆ. ನಿರಂತರವಾಗಿ 13,500 ಕಿಲೋಮೀಟರ್ ದೂರ ಈ ವಿಮಾನ ಹಾರಬಲ್ಲದು. ಇದಕ್ಕಾಗಿಯೇ ನಾವು ಈ ವಿಮಾನವನ್ನು ವಿಮಾನ ಅನ್ನಲಿಲ್ಲ, ಹಾರಾಡುವ ಅರಮನೆ ಅಂದ್ವಿ. ಇಷ್ಟು ವಿಶೇಷತೆಯನ್ನು ಹೊಂದಿದೆ. ಇದೇ ವಿಮಾನದ ಮೂಲಕ ಪುಟಿನ್ ಅವರು ಡಿಸೆಂಬರ್ನಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರೆ. ಹಲವು ಒಪ್ಪಂದಗಳ ವಿಚಾರವಾಗಿ ಭಾರತ ಜೊತೆಗೆ ಮಾತಾಡಿ ನಮ್ಮ ರಷ್ಯಾದ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಪುಟಿನ್ ಅವರ ಬರುವಿಕೆಗಾಗಿ ಮತ್ತಷ್ಟು ಅದ್ಭುತವಾದಂಥ ಒಪ್ಪಂದಗಳಾಗಿ ದೇಶ ಎಲ್ಲ ರೀತಿಯಿಂದಲೂ ಸದೃಢವಾಗಲಿ ಎನ್ನುವಂತಹದ್ದು. ಪುಟಿನ್ ಅವರು ಏನೇ ಮಾಡಿದರೂ ಕೂಡ ಅದರಲ್ಲಿ ವಿಶೇಷ ಇರುತ್ತೆ. ಹಲವು ರೀತಿಯ ವಿಶೇಷತೆಗಳಿಗೆ ಕಾರಣ ಆಗ್ತಾರೆ ಅನ್ನೋದಕ್ಕೆ ಈಗ ನಾವು ಹೇಳುವಂಥ ಈ ವಿಚಾರಗಳು ಕೂಡ ಸಾಕ್ಷಿಯಾಗುತ್ತೆ. ನೋಡಿ, ಅಲ್ಲಿ ಅರಮನೆ, ಇಲ್ಲಿ ಅರಮನೆ, ಆ ರೀತಿಯ ಅರಮನೆ ಅಂತ ನೀವು ನೋಡಿರ್ತೀರಿ. ಆದರೆ ಪುಟಿನ್ ಅವರು ಹಾರಾಡುವ ಅರಮನೆಯನ್ನ ಹೊಂದಿದ್ದಾರೆ. ಏನಿದು ಹಾರಾಡುವ ಅರಮನೆ? ಪುಟಿನ್ ವಿಮಾನ ಅಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿದೆ. ಪುಟಿನ್ ವಿಮಾನದ ವಿಶೇಷತೆಗಳನ್ನು ನೀವು ನೋಡಬೇಕು. ಯಾಕೆ ಅರಮನೆ ಅಂತೀರಿ ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ. ಪುಟಿನ್ ವಿಮಾನದ ಶೌಚಾಲಯಕ್ಕೂ ಕೂಡ ಚಿನ್ನದ ಲೇಪನ. ಭಾರತಕ್ಕೆ ಈ ಜೆಟ್ನ ವಿಶೇಷತೆ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ, ಅಥವಾ ಸದ್ಯ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಅನ್ನುವಂಥದ್ದಂದ್ರೆ, ಪುಟಿನ್ ಅವರ ಈ ವಿಮಾನ ಭಾರತಕ್ಕೆ ಬರ್ತಾ ಇರುವ ಈ ಜೆಟ್ನ ವಿಶೇಷತೆಯೇ ಅದ್ಭುತವಾಗಿದೆ. $390 ಮಿಲಿಯನ್ ಮೌಲ್ಯದ ಐಷಾರಾಮಿ ವಿಮಾನ ಇದು. ಎಷ್ಟೋ? 390 ಮಿಲಿಯನ್ ಇಂಡಿಯನ್ ರುಪೀಸಲ್ಲಿ 3,500 ಕೋಟಿ ಆಗುತ್ತೆ. 3,562 ಕೋಟಿ ಏನೋ ಆಗುತ್ತೆ. ಅಂತ ಕೋಟಿ ಮೌಲ್ಯದ ಐಷಾರಾಮಿ ವಿಮಾನ. ಎಂಥದ್ದೇ ದಾಳಿಗೂ ಬಗ್ಗೋದಿಲ್ಲ ಈ ಪುಟಿನ್ ಪ್ರಯಾಣಿಸುವಂಥ ವಿಮಾನ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭದ್ರತೆ ಸ್ವಲ್ಪ ಭಿನ್ನವಾಗಿದೆ. ಆಹಾರ ಪಾನೀಯಗಳನ್ನು ಅವರು ರಷ್ಯಾದಿಂದಲೇ ತಗೊಂಡ್ಬರ್ತಾರಂತೆ. ಪೋರ್ಟಬಲ್ ಶೌಚಾಲಯ ಕೂಡ ಹೊತ್ತು ತರ್ತಾರಂತೆ ಪುಟಿನ್ ಅವರ ವಿಮಾನದಲ್ಲಿ. ಆದರೆ ಪುಟಿನ್ ಬಳಸುವಂಥ ಶೌಚಾಲಯ ಚಿನ್ನದ ಲೇಪಿತ ಇರುವಂಥದ್ದು. ವಿಮಾನದಲ್ಲಿ ಚರ್ಮದ ಪೀಠೋಪಕರಣಗಳು ಇದೆ ಅಂತೆ. ಗೋಡಂಬಿ ಮರದ ತೆಳುವಾದ ಶೀಟ್, ಚಿನ್ನದ ಕೆತ್ತನೆಗಳಿದೆಯಂತೆ ಒಳಗಡೆ. ಖಾಸಗಿ ಕಚೇರಿಗಳಿದೆಯಂತೆ ವಿಮಾನದಲ್ಲಿ. ಮೀಟಿಂಗ್ ಹಾಲ್ ಇದೆಯಂತೆ ವಿಮಾನದಲ್ಲಿ. ವಿಶ್ರಾಂತಿ ಕೊಠಡಿಗಳಿದೆಯಂತೆ. ಕೊಠಡಿ ಎಲ್ಲ ಕೊಠಡಿಗಳು. ಮಿನಿ ಜಿಮ್ ಈ ವಿಮಾನದಲ್ಲಿದೆ. ಊಟದ ಹಾಲ್ ಈ ವಿಮಾನದಲ್ಲಿದೆ. ಬಾರ್ ವಿಮಾನದಲ್ಲಿದೆ. ಶವರ್ ಎಲ್ಲವೂ ಕೂಡ ಈ ವಿಮಾನದಲ್ಲಿ.